ಇನ್ನು ತಮಿಳು ನಟ ಕಮಲ್ ಹಾಸನ್ ಒಬ್ಬ ತಲೆ ತಿರ್ಕ ಹುಚ್ಚ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಮಲ್ ಹಾಸನ್ಗೆ ಕನ್ನಡದಲ್ಲಿ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ರು. ಆ ಋಣ ತೀರಿಸಿಕೊಳ್ಳೋಕ್ಕೋಸ್ಕರ ಆದ್ರೂ ಆತ ನ್ಯಾಯವಾಗಿ ಮಾತಾಡಬೇಕಾಗಿತ್ತು. ಕಮಲ್ ಹಾಸನ್ ಒಬ್ಬ ನಗರ ನಕ್ಸಲ್ ಇದ್ದ ಹಾಗೆ. ಇಡೀ ರಾಜ್ಯದಲ್ಲಿ ಕನ್ನಡಿಗರು ಕಮಲ್ಗೆ ಬಹಿಷ್ಕಾರ ಹಾಕಬೇಕು. ಆತನನ್ನ ಕರ್ನಾಟಕ ರಾಜ್ಯಕ್ಕೆ ಬರೋದಕ್ಕೆ ಬಿಡಬಾರದು. ಕಮಲ್ ಹೊಸ ಅಥವಾ ಹಳೆ ಚಿತ್ರಗಳಿಗೆ ಬಹಿಷ್ಕಾರ ಹಾಕಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದ್ರೆ ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳಾಗ್ಲಿ ಡಿಸಿಎಂ ಆಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡದೇ ಇರೋದೇ ಇಲ್ಲಿ ವಿಪರ್ಯಾಸ. ಕನ್ನಡದಲ್ಲಿ ಎಷ್ಟೋ ಅವಕಾಶಗಳನ್ನ ಕೊಡಲಾಗಿತ್ತು. ಆ ಋಣ ತೀರ್ಸಕ್ಕಾದ್ರೂ ನಿಯತ್ತಾಗಿ ಮಾತಾಡಬೇಕಾಗಿತ್ತು ಅಂತ ಅಶೋಕ್ ಇವತ್ತು ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹುಚ್ಚ ಅವನಿಗೆ ಕನ್ನಡ ಸಿನಿಮಾದಲ್ಲಿ ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸಕ್ಕಾದರೂ ಅವನು ನ್ಯಾಯವಾಗಿ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ಕನ್ನಡನ ಅವಹೇಳನ ಮಾಡೋವಂಥದ್ದು, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ಥರನೇ. ನಗರ ಅವನು ಅದೇ ಥರದವನೇ. ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಣುಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಕ್ಕೆ ಬರಕ್ಕೆ ಬಿಡಬಾರ್ದು ಅವನ್ನ. ಕರ್ನಾಟಕ ಸರ್ಕಾರ ಇದ್ರೆ ಫಸ್ಟ್ ಇದು ಮಾಡಬೇಕು. ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ, ಸರ್ಕಾರನೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಹಿಷ್ಕಾರ ಹಾಕ್ಬೇಕು. ಸರ್ಕಾರನೇ ಹಾಕ್ಬೇಕು. ಅವನೊಬ್ಬ ತಲೆ ತಿರ್ಕ ಹುಚ್ಚ. ಅವನಿಗೆ